ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ದರ್ಶನ್ ಸರ್ ಅವರಿಗೆ ಇಂಥ ದೊಡ್ಡ ಫ್ಯಾನ್ ಬಳಗ ಇದೆ. ಇಷ್ಟು ಪ್ರೀತಿ ಮಾಡೋ ಫ್ಯಾನ್ ಬಳಗ ಇದೆ. ಸದ್ಯಕ್ಕೆ ಕೈದಿ ನಂಬರ್ 6106ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳು. ಖುಷಿಯಿಂದ ಇದು ನಮ್ಮ ಲಕ್ಕಿ ನಂಬರ್ ಅಂತ ಇದ್ದಾರೆ. ಸರ್ ನಿಮ್ಮ ಮನೆಯವರೇ ಈ ತಪ್ಪು ಮಾಡಿದ್ರೆ ನೀವು ಬಿಡ್ಕೊಡ್ತಾ ಇದ್ರಾ? ನಿಮ್ಮ ಅಣ್ಣನೋ ತಮ್ಮನೋ ಮತ್ತೊಬ್ಬ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಬಿಡ್ಕೊಡ್ತಾ ಇದ್ರಾ? ಅವ್ನು ಎಷ್ಟೇ ಕೆಟ್ಟನಾಗಿರಲಿ ಏನೇ ಆಗಲಿ ಅಲ್ವಾ ಸರ್? ಶಿಕ್ಷೆ ಆಗಬೇಕು, ಆಗಲಿ ಸರ್. ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ದರ್ಶನ್ ಅಂತ ಆಗುತ್ತೆ, ಶಿಕ್ಷೆ ಆಗಲಿ. ಶಿಕ್ಷೆ ಅನುಭವಿಸಿ ಆಚೆ ಬರ್ತಾರಲ್ಲ ಸರ್, ಅವಾಗಲೂ ನಮಗೆ ಈ ಅಭಿಮಾನ ಇದೇ ರೀತಿ ಇರುತ್ತೆ. ಯಾವತ್ತಿದ್ರೂ ಅವ್ರು ನಮಗೆ ಸ್ಟಾರೇ, ನಾವು ಅವರಿಗೆ ಫ್ಯಾನ್ಸೇ. ಅವ್ರು ಜೈಲಿಗೆ ಹೋದ್ರು ತಪ್ಪು ಮಾಡೋದ್ರ ಅಭಿಮಾನ ಕಡಿಮೆ ಆಗಲ್ಲ ಸರ್. ಹೌದು, ತಪ್ಪು ಮಾಡಿದ್ರೆ ನ್ಯಾಯದ ಪರವಾಗಿ ಕಾನೂನು ಪ್ರಕಾರವಾಗಿ ಎಲ್ರಿಗೂ ಶಿಕ್ಷೆ ಆಗಲಿ. ಹಾಗಾದ್ರೆ ನಮ್ಮ ಅಭಿಮಾನ ನಾವ್ಯಾಕೆ ಕಡಿಮೆ ಮಾಡ್ಕೊಬೇಕು? ಯಾರೋ ಬೈತಾರೆ, ಅವ್ರ ಶಿಕ್ಷೆ ಆಗಲಿ, ಅವ್ರು ಕೆಟ್ಟವರು, ಅವ್ರು ಸರಿ ಇಲ್ಲ, ದರ್ಶನ್ ಹಂಗೆ ಮಾಡೋದು, ದರ್ಶನ್ ಹಿಂಗೆ ಮಾಡಿದ್ರು, ಅವ್ರಿಗೆ ಕೋಪ ಆಗಿದೆ, ಅವರು ಕುಡ್ದಾಗ ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, 1000 ಜನ 1000 ಹೇಳಲಿ ಸರ್. ನಾವ್ಯಾಕೆ ಸರ್ ಕೇಳಬೇಕು? ಗಾಡಿಗಳಲ್ಲಿ ನಂಬರಾಗಿ ಬರ್ಸ್ಕೊಂಡು ಒಂದು ಟ್ರೆಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಅದೆಷ್ಟೋ ಜನ, ಕೆಲವೊಂದು ಅಭಿಮಾನಿಗಳು ಹೊಸ ಗಾಡಿಗಳನ್ನ ಬುಕ್ ಮಾಡ್ತಾ ಇರೋರು ಆ ಗಾಡಿಗೆ ರಿಜಿಸ್ಟ್ರೇಷನ್ ನಂಬರ್ ಇದೇ ಬೇಕು ಅಂತ ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಾರಂತೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ದರ್ಶನ್ ಅವರು ಜೈಲಿಗೆ ಹೋಗ್ತಿದ್ದಂತೆ, ಈ ಆರೋಪ ಕೂಡ ಕೇಳಿ ಬಂದಾಗಿಂದ ಜೈಲಿಗೆ ಹೋಗ್ತಿದ್ದಂತೆ ಸಾಕಷ್ಟು ಜನ ಈ ವಿಚಾರವಾಗಿ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ದರ್ಶನ್ ಅವರು ಕೂಡ ಹೀಗೆಲ್ಲ ಮಾಡಿರೋದ್ರಿಂದ ಅವ್ರಿಗೆ ನ್ಯಾಯಾಂಗ ಬಂಧನ ಆಗಬೇಕು, ಜೈಲಿಗೆ ಹಾಕಬೇಕು, ಮಾಡಿದ ತುಂಬ ದೊಡ್ಡ ಇದು, ಯಾರು ಅಕ್ಸೆಪ್ಟ್ ಮಾಡೋಕ್ಕಾಗದಿರೋಂಥ ಒಂದು ತಪ್ಪು, ಹೀಗೆಲ್ಲ ಒಂದು ಕಡೆ ಆದರೆ ವಾದ. ಆದರೆ ಇನ್ನೊಂದು ಕಡೆ ಅವರ ಅಭಿಮಾನಿಗಳು ದರ್ಶನ್ ಏನೇ ತಪ್ಪು ಮಾಡಿದ್ರು ಕೂಡ ನಾವು ಬಿಟ್ಕೊಡಲ್ಲ, ಅವ್ರು ಎಷ್ಟೇ ವರ್ಷ ಜೈಲಿಗೆ ಹೋದರೂ ಪರವಾಗಿಲ್ಲ, ವಾಪಸ್ ಬರೋ ತನಕ ನಾವು ಕಾಯ್ತೀವಿ, ಅವ್ರು ವಾಪಸ್ ಬಂದಿರೋ ದಿನ ಹಬ್ಬ, ಊರ ಹಬ್ಬ ಏನು ಅಂತ ನಾವು ತೋರಿಸ್ತೀವಿ, ಮಾಡ್ತೀವಿ. ಆಚೆ ಬಂದ ಮೇಲೂ ಅವ್ರ ಸಿನಿಮಾಗಳನ್ನ ನಾವು ನೋಡ್ತೀವಿ, ಗೆಲ್ಲಿಸ್ತೀವಿ, ಇದಕ್ಕಿಂತ ಇನ್ನೂ ದೊಡ್ಡ ಮಟ್ಟದ ಹಿಟ್ ಮಾಡಿಸ್ತೀವಿ ಸಿನಿಮಾನ. ಊರೇ ಅವ್ರ ಬಗ್ಗೆ ಏನಾದರೂ ಅನ್ನಲಿ, ಅವ್ರು ಏನೇ ದೊಡ್ಡ ತಪ್ಪು ಮಾಡಿರಲಿ, ಎಂಥ ದೊಡ್ಡ ತಪ್ಪು ಮಾಡಿರಲಿ, ಅವ್ರನ್ನ ನಾವು ಬಿಟ್ಕೊಡಲ್ಲ ಅನ್ನೋ ಒಂದು ಕಟ್ಟ ಅಭಿಮಾನಿಗಳ ವರ್ಗ ಇನ್ನೊಂದು ಕಡೆ ಇದೆ. ಇದೇ ವಿಷಯ ಆಚೆ ಬರ್ತದಂತೆ. ಅಲ್ಲೂ ಕೂಡ ಕೆಲವೊಂದು ಅಭಿಮಾನಿಗಳು ಅವರ ಬೈಕಲ್ಲೋ ಮತ್ತೊಂದು ಕಡೆ ಪ್ರೀತಿಯಿಂದ ಡಿ ಬಾಸ್ ಅಂತ ಬರ್ಸಿರೋದನ್ನ ಅಳಿಸ್ತಾ ಇದ್ದಿದ್ದು ಕೂಡ ವಿಡಿಯೋಗಳನ್ನ ನಾವು ನೋಡಿದ್ವಿ ಎಲ್ಲ ಒಂದು ಕಡೆ. ಆದರೆ ನನ್ನ ನೆಚ್ಚಿನ ಸ್ಟಾರು ಹೀಗಾಗೋಯ್ತಲ್ಲಪ್ಪ, ಇನ್ನು ಹೊರಗಡೆ ಹೋದಾಗ ಎಲ್ಲೋ ಒಂದು ಕಡೆ ನನಗೂ ಒಂದು ಮುಜುಗರ, ಅವಮಾನ ಆದಂಗೆ ಅನ್ನೋ ಥರ ಒಂದು ಇರೋವಂಥ ಒಂದು ಫ್ಯಾನ್ಸ್ಗಳು, ಕೆಲವೊಂದು ವರ್ಗದ ಅಭಿಮಾನಿಗಳು ಅದು ಬರ್ಸಿರೋದನ್ನ ಅಳಿಸಿ ಕಿತ್ತಾಕ್ತಾ ಇರೋವಂಥ ವಿಡಿಯೋಗಳು ನೋಡಿದ್ವಿ. ಇನ್ನೊಂದು ಕಡೆ ಡೈಹಾರ್ಡ್ ಫ್ಯಾನ್ಸ್ಗಳು ಏನೇನು ಮಾತಾಡಿದ್ರು, ಅವ್ರ ಪರವಾಗಿ ಎಷ್ಟರ ಮಟ್ಟಿಗೆ ನಾವು ನಿಲ್ತೀವಿ ಅಂತ ಹೇಳಿದರು, ಅದನ್ನು ನೋಡಿದ್ವಿ. ಈಗ ಹೊಸ ಟ್ರೆಂಡ್ ಏನಪ್ಪ ಅಂತ ಅಂದರೆ, ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಅವರು ಜೈಲಿಗೆ ಹೋಗ್ತಾ ಇದ್ದಂತೆ ಒಂದು ವಿಚಾರಣಾ ಕೈದಿಯಾಗಿ ಒಂದು ಕೈದಿ ನಂಬರ್ ಅಂತ ಕೊಡ್ತಾರೆ, 6106. ಆ ಕೈದಿ ನಂಬರ್ ಕೊಡ್ತಾರೆ. ಆ ಕೈದಿ ನಂಬರ್ ಕೊಟ್ಟಿದ್ದು ಅದು ಕೆಲವೊಂದು ಮಾಧ್ಯಮಗಳಲ್ಲಿ ಈ ರೀತಿ ಕೈದಿ ನಂಬರ್ ಕೊಟ್ಟಿದ್ದಾರೆ ದರ್ಶನ್ ಅವರಿಗೆ ವಿಚಾರಣಾ ಕೈದಿಯಾಗಿ ಅನ್ನೋ ವಿಚಾರಗಳು ಆಚೆ ಬರುತ್ತೆ. ಇವಾಗ ಸದ್ಯಕ್ಕೆ ಅವರ ಕೆಲವೊಂದು ಅಭಿಮಾನಿಗಳು ಅವರ ಗಾಡಿಗಳಲ್ಲಿ, ಬೈಕ್ಗಳಲ್ಲಿ ಅಥವಾ ಕಾರ್ಗಳು ಸಮಥಿಂಗ್ ಅಲ್ಲೋ ಕೈದಿ ನಂಬರ್ 6106 ಅಂತ ಸ್ಟಿಕ್ಕರ್ ಬರೆದು ಹಾಕಿಬಿಟ್ಟು, ಇದು ಇನ್ನು ಮುಂದೆ ನಮ್ಮ ಲಕ್ಕಿ ನಂಬರ್, ಜೈ ಡಿ ಬಾಸ್ ಅಂತ ಹೇಳ್ಬಿಟ್ಟು ವಿಡಿಯೋಗಳನ್ನ ಮಾಡ್ತಿದ್ದಾರೆ. ಇದೇ ನಮ್ಮ ಬಾಸ್ ಕೈದಿ ನಂಬರ್, ಇದೇ ಮುಂದೆ ನಮ್ಮ ಲಕ್ಕಿ ನಂಬರ್, ಜೈ ಡಿ ಬಾಸ್. ಆರೋಪ ಇದೆ, ಒಂದು ಹತ್ಯೆ ಆಗಿದೆ, ಒಬ್ಬರು ದೊಡ್ಡ ಸ್ಟಾರು, ದೊಡ್ಡ ಸೆಲೆಬ್ರಿಟಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಆದರೆ ಅಭಿಮಾನಿಗಳಿಗೆ ಹೇಗೆ ಅಂತ ಅಂದರೆ, ಕೆಲವೊಂದು ಅಭಿಮಾನಿಗಳಿಗೆ ಹೇಗೆ ಅಂತ ಅಂದರೆ, ಒಂದು ವಿಚಾರಗಳು ಹೇಳ್ತಾ ಇರ್ತಾರೆ, ಎಲ್ಲ ಒಂದು ಕಡೆ ಮಾತಾಡ್ತಾ ಇರ್ಬೇಕಾರೆ, ಸರ್ ನಿಮ್ಮ ಮನೆಯವರೇ ಈ ತಪ್ಪು ಮಾಡಿದ್ರೆ ನೀವು ಬಿಡ್ಕೊಡ್ತಾ ಇದ್ರಾ? ನಿಮ್ಮ ಅಣ್ಣನೋ ತಮ್ಮನೋ ಮತ್ತೊಬ್ಬ ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಬಿಡ್ಕೊಡ್ತಾ ಇದ್ರಾ? ಅವ್ನು ಎಷ್ಟೇ ಕೆಟ್ಟನಾಗಿರಲಿ ಏನೇ ಆಗಲಿ ಅಲ್ವಾ ಸರ್? ಶಿಕ್ಷೆ ಆಗಬೇಕು, ಆಗಲಿ ಸರ್. ಅವ್ರು ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ದರ್ಶನ್ ಅಂತ ಆಗುತ್ತೆ, ಶಿಕ್ಷೆ ಆಗಲಿ. ಶಿಕ್ಷೆ ಅನುಭವಿಸಿ ಆಚೆ ಬರ್ತಾರಲ್ಲ ಸರ್, ಅವಾಗಲೂ ನಮಗೆ ಈ ಅಭಿಮಾನ ಇದೇ ರೀತಿ ಇರುತ್ತೆ. ಯಾವತ್ತಿದ್ರೂ ಅವ್ರು ನಮಗೆ ಸ್ಟಾರೇ, ನಾವು ಅವರಿಗೆ ಫ್ಯಾನ್ಸೇ. ಅವ್ರು ಜೈಲಿಗೆ ಹೋದ್ರು ತಪ್ಪು ಮಾಡೋದ್ರ ಅಭಿಮಾನ ಕಡಿಮೆ ಆಗಲ್ಲ ಸರ್. ಹೌದು, ತಪ್ಪು ಮಾಡಿದ್ರೆ ನ್ಯಾಯದ ಪರವಾಗಿ ಕಾನೂನು ಪ್ರಕಾರವಾಗಿ ಎಲ್ರಿಗೂ ಶಿಕ್ಷೆ ಆಗಲಿ. ಹಾಗಾದ್ರೆ ನಮ್ಮ ಅಭಿಮಾನ ನಾವ್ಯಾಕೆ ಕಡಿಮೆ ಮಾಡ್ಕೊಬೇಕು? ಯಾರೋ ಬೈತಾರೆ, ಅವ್ರ ಶಿಕ್ಷೆ ಆಗಲಿ, ಅವ್ರು ಕೆಟ್ಟವರು, ಅವ್ರು ಸರಿ ಇಲ್ಲ, ದರ್ಶನ್ ಹಂಗೆ ಮಾಡೋದು, ದರ್ಶನ್ ಹಿಂಗೆ ಮಾಡಿದ್ರು, ಅವ್ರಿಗೆ ಕೋಪ ಆಗಿದೆ, ಅವರು ಕುಡ್ದಾಗ ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, 1000 ಜನ 1000 ಹೇಳಲಿ ಸರ್. ನಾವ್ಯಾಕೆ ಸರ್ ಕೇಳಬೇಕು? ಫ್ಯಾನ್ಸಿಗೆ ದರ್ಶನ್ ಯಾವತ್ತು ಹೇಗಿದ್ರು ಅಂತ ನಮಗೆ ಗೊತ್ತು, ನಾವು ಹಾಗೆ ಇರ್ತೀವಿ ಅಂತ ದರ್ಶನ ಪರವಾಗಿ ನಿಂತಿರೋ ಅದೆಷ್ಟು ಅಭಿಮಾನಿಗಳು ಈಗ ಅವರ ಕೈದಿ ನಂಬರ್ 6106ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಗಾಡಿಗಳಲ್ಲಿ ನಂಬರಾಗಿ ಬರ್ಸ್ಕೊಂಡು ಒಂದು ಟ್ರೆಂಡಿಂಗ್ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ
ಅದೆಷ್ಟೋ ಜನ ಕೆಲವೊಂದು ಅಭಿಮಾನಿಗಳು ಹೊಸ ಗಾಡಿಗಳನ್ನ ಬುಕ್ ಮಾಡ್ತಾ ಇರೋರು ಆ ಗಾಡಿಗೆ ರಿಜಿಸ್ಟ್ರೇಷನ್ ನಂಬರ್ ಇದೇ ಬೇಕು ಅಂತ ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ದಾರಂತೆ. ನಿಮಗೆ ಈಗ ಹೇಗೆ ಅಂತಂದರೆ ನಿಮ್ಗೊಂದು RTOದಲ್ಲಿ ಒಂದು ವೆಹಿಕಲ್ ಬುಕ್ ಮಾಡಿದಾಗ ಅದಕ್ಕೊಂದು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಅದನ್ನು ನೀವು ಹೈ ಡಿಮ್ಯಾಂಡ್ ಅಂತ ಇದ್ದಾಗ ಕ್ರಿಯೇಟ್ ಆದಾಗ ನೀವು RTOದ ಆನ್ಲೈನ್ ಪೇಜ್ಗಳಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಪೇಡ್ ಮಾಡಿ ಒಂದೊಂದು ನಂಬರಿಗೆ ಇಷ್ಟು ಅಂತ ಇರುತ್ತೆ, ಫ್ಯಾನ್ಸಿ ನಂಬರ್ಗಳಿಗೆ ಒಂದೊಂದು ರೇಟ್ಗಳಿರುತ್ತೆ, ಅಲ್ಲಿ ಕೊಟ್ಟು ಇದು ಮಾಡ್ಬೋದು. ಈಗ ಸದ್ಯಕ್ಕೆ ಈ ನಂಬರಿಗೆ ವೆಹಿಕಲ್ ಬುಕ್ಕಿಂಗಲ್ಲಿ 6106 ನಂಬರಿಗೆ ಬೇಡಿಕೆ ಹೆಚ್ಚಾಗಿದೆಯಂತೆ. ಯಾಕೆ ಅಂತಂದರೆ ದರ್ಶನ್ ಅಭಿಮಾನಿಗಳು ಹೇಳೋ ಪ್ರಕಾರ ಇದು ನಮ್ಮ ಮುಂದಿನ ಲಕ್ಕಿ ನಂಬರ್ ಅಂತ. ಸದ್ಯಕ್ಕೆ ಕೈದಿ ನಂಬರ್ 6106ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫ್ಯಾನ್ಸ್ಗಳು, ಖುಷಿಯಿಂದ ಇದು ನಮ್ಮ ಲಕ್ಕಿ ನಂಬರ್ ಅಂತ ಇದ್ದಾರೆ. ಎಸ್, ಅವ್ರ ಅಭಿಮಾನ ಆ್ಯಂಡ್ ಅದನ್ನು ಅಂಧ ಅಭಿಮಾನ ಅಂತೀವೋ, ಹುಚ್ಚು ಅಭಿಮಾನ ಅಂತೀವೋ, ಅಥವಾ ಮಿತಿ ಮೀರಿದ ಪ್ರೀತಿ ಅಂತೀವೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇದ್ದಾರೆ ದರ್ಶನ್ ಅವರಿಗೆ ಅಂಥ ದೊಡ್ಡ ಬಳಗ ಇದೆ, ಅಷ್ಟು ಪ್ರೀತಿ ಮಾಡೋ ಬಳಗ ಇದೆ. ಅದಕ್ಕೆ ಕಾರಣನೇ ಈ ಕೆಲವೊಂದು ಘಟನೆಗಳೇನಿದಾವಲ್ಲ, ಇದು ಮುಂಚೆ ನಾವು ಹಚ್ಚೆ ಹಾಕ್ಸೋದು ನೋಡಿದ್ವಿ, ಇದಾಗಿರೋದು ನೋಡಿದ್ವಿ, ಎಲ್ಲ ನೋಡಿದ್ವಿ. ಇವಾಗ ಹೇಗೆ ಅಂತಂದರೆ ಜೈಲಿಗೆ ಒಂದು ಕೈದಿ ನಂಬರ್ ಬಂದರೆ ಅದನ್ನು ಗಾಡಿ ನಂಬರ್ ಆಗಿ ಇಟ್ಕೊತಾರೆ. ಅದನ್ನು ನೀವು ನೋಡಿದಾಗ ನೆಕ್ಸ್ಟ್ 6106 ಅಂತ ಅಂದಾಗ ರಸ್ತೆಲೆಲ್ಲೋ ಆ ಗಾಡಿ ಓಡಾಡ್ತಾ ಇದ್ದರೆ ಜನ ನೋಡಿದ ಕೂಡ ಪಟ್ಟ ನೆನಪಾಗೋದು ದರ್ಶನ್ ಅವರ ವಿಚಾರಣಾ ಕೈದಿ ನಂಬರ್ ಅಂತ. ಒಳ್ಳೆ ವಿಚಾರ ಅಲ್ಲ. ದರ್ಶನ್ ಅವರು ಜೈಲಿಗೆ ಹೋಗಿದ್ರು, ಜೈಲಿಗೆ ಹೋದಾಗ ವಿಚಾರಣಾ ಕೈದಿಯಾಗಿ ಕೊಟ್ಟಂಥ ನಂಬರ್ 6106. ಇದು ಬೇರೆಯವರಿಗೆ ನೋಡಿದ ಕೂಡಲೇ ನೆನಪಾಗೋ ಒಂದು ಥಾಟು. ಬಟ್ ಆದರೆ ಅವರ ಅಭಿಮಾನಿಗಳಿಗೆ ನಮ್ಮ ಬಾಸ್ ಒಳಗಡೆ ಹೋದಾಗ ಅವ್ರಿಗೆ ಕೊಟ್ಟಂಥ ನಂಬರ್ ಇದು ನಮ್ಮ ಲಕ್ಕಿ ನಂಬರ್ ಆಗುತ್ತೆ, ಮುಂದೆ ಇದರಿಂದ ಒಳ್ಳೆಯದಾಗುತ್ತೆ. ಎಸ್, ಅಫ್ಕೋರ್ಸ್ ಒಳ್ಳೆಯದಾಗಲಿ, ಖಂಡಿತವಾಗಿಯೂ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಸದ್ಯಕ್ಕೆ ಕೇವಲ ಗಾಡಿಗಳಲ್ಲಿ ಸ್ಟಿಕ್ಕರಿಂಗ್ ಮುಖಾಂತರ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ಹುಡುಕಾಡ್ತಿರೋ ಪ್ರಚಲಿತದಲ್ಲಿರೋ ಈ ಟ್ರೆಂಡಿಂಗ್ ಆಗ್ತಿರೋ 6106 ಇನ್ನೇನು ಕೆಲವೇ ದಿನಗಳಲ್ಲಿ ಯಾವುದೋ ಸಿನಿಮಾ ಟೈಟಲ್ ಆಗಿ ರಿಜಿಸ್ಟರ್ ಮಾಡಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಈ ಪ್ರಕರಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಶುರುವಾದಾಗಿಂದ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಪಟ್ಟಣಗೆರೆ ಶೆಡ್ ಅಂತಲೇ ಒಂದು ಫೇಸ್ಬುಕ್ ಪೇಜ್ ಯಾರೋ ಕ್ರಿಯೇಟ್ ಮಾಡಿರ್ತಾರೆ, ಇನ್ನೊಂದು ಯಾವುದೋ ಒಂದು ಹೆಸರು ಒಂದು ಕ್ರಿಯೇಟ್ ಮಾಡಿರ್ತಾರೆ. ಈಗ ನೆಕ್ಸ್ಟ್ 6106 ಅಂತ ಕೈದಿ ನಂಬರ್ 6106 ಅಂತ ಒಂದು ಪೇಜ್ಗಳು ಕ್ರಿಯೇಟ್ ಆಗ್ಬೋದು, ಇಲ್ಲ ಆ ಹೆಸರಲ್ಲಿ ಸಿನಿಮಾನೇ ರಿಜಿಸ್ಟರ್ ಆಗ್ಬೋದು, ಟೈಟ್ಲೇ ರಿಜಿಸ್ಟರ್ ಆಗ್ಬೋದು. ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದು ಯಾಕಂದರೆ ನಿಮಗೆ ಪ್ರತಿಯೊಂದು ವಿಚಾರಗಳಲ್ಲಿ ಪ್ರಕರಣಗಳಲ್ಲಿ ಎರಡು ಥಾಟ್ ಇರುತ್ತೆ. ಅಂದರೆ ಎರಡು ಥರ ಯೋಚನೆ ಮಾಡ್ತಾರೆ. ಒಬ್ಬರು ಪರವಾಗಿ ಯೋಚನೆ ಮಾಡಿದ್ರೆ, ಒಬ್ಬರು ವಿರೋಧವಾಗಿ ಯೋಚನೆ ಮಾಡ್ತಾರೆ. ಒಬ್ಬರು ಹೇಳ್ತಾರೆ ಹೌದು ಸರಿ, ಒಬ್ಬರು ಹೇಳ್ತಾರೆ ತಪ್ಪು, ಮಿಡ್ಲಲ್ಲಿ ಒಬ್ಬರು ಹೇಳ್ತಾರೆ ನನಗೆ ಸರಿ ತಪ್ಪು ಬೇಕಾಗಿಲ್ಲ, ಆಗೋರು ಏನಾದರೂ ಆಗಲಿ, ಸೊ ವಾಟ್, ಇವಾಗ ಯಾರು ಮಾಡಿಲ್ವ ತಪ್ಪು, ನಾವು ಇವ್ರ ಜೊತೆ ಇರ್ತೀವಿ ಅಂತಾರೆ. ಸೊ ಆ ರೀತಿಯ ಅಭಿಮಾನಿಗಳು ಈಗ 6106 ಅನ್ನೋ ಒಂದು ಕೈದಿ ನಂಬರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅಭಿಮಾನ ಕೆಲವೊಂದು ಕಡೆ ನೋಡಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ದರ್ಶನ್ ಸರ್ ಅವರಿಗೆ ಇಂಥ ದೊಡ್ಡ ಫ್ಯಾನ್ ಬಳಗ ಇದೆ, ಇಷ್ಟು ಪ್ರೀತಿ ಮಾಡೋ ಫ್ಯಾನ್ ಬಳಗ ಇದೆ, ಏನೇ ಮಾಡಿದ್ರು ಬಿಟ್ಟು ಕೊಡದೇ ಇರೋವಂಥ ಅಭಿಮಾನಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಅಭಿಮಾನಿಗಳಿಟ್ಟಂಥ ಪ್ರೀತಿ, ಈ ಗೌರವ, ಈ ರೆಸ್ಪೆಕ್ಟು, ಇದನ್ನೆಲ್ಲ ಮೀರೋ ರೀತಿಲಿ ದೊಡ್ಡ ಮಟ್ಟಕ್ಕೆ, ಇನ್ನೂ ದೊಡ್ಡ ಮಟ್ಟಕ್ಕೆ ದರ್ಶನ್ ಅವರು ಬದುಕಲಿ, ಬೆಳೀಲಿ. ಒಂದು ವೇಳೆ ನಿಜವಾಗ್ಲೂ ತಪ್ಪು ಮಾಡಿದರೆ ತಪ್ಪಿನ ಪ್ರಾಯಶ್ಚಿತ್ತ ಅವರಿಗೆ ಆಗಲಿ, ಅವರಲ್ಲೊಂದು ದೊಡ್ಡ ಬದಲಾವಣೆನ ಖಂಡಿತವಾಗಿ ಅವರ ಅಭಿಮಾನಿಗಳು ಮತ್ತು ಎಲ್ಲರೂ ಕೂಡ ನಿರೀಕ್ಷಿಸ್ತಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.